ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವ್ಲಾಗ್ ಬಗ್ಗೆ ಮಾತಾಡಬೇಕು ಅಂದರೆ ಆಬ್ವಿಯಸ್ಲಿ ನೀವು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ನನಗೆ ಮಾತಾಡೋದಕ್ಕೆ ನಮ್ಮ ಗುಂಡ ಬಿಡ್ತಲ್ಲ. ಅವಾಗಿಂದ ನೋಡಿ ಅವಾಗಿಂದ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಏನಾ. ಸೊ ನಾನು ಇವತ್ತು ಮಾಡ್ತಿರೋದು ವ್ಲಾಗ್ ಏನಪ್ಪ ಅಂತ ಅಂದರೆ 7 days ಡಾರ್ಕ್ ಲಿಪ್ಸ್ ಚಾಲೆಂಜು. ಸೊ ಡಾರ್ಕ್ ಲಿಪ್ಸು ಹೇಗೆ ರಿಮೂವ್ ಮಾಡೋದು, ಅದಕ್ಕೆ ಏನೇನೆಲ್ಲ ಬೇಕು ಅಂತ 7 days ಚಾಲೆಂಜು. ಆ್ಯಕ್ಚುಲಿ ನಾನು ಮುಂಚೆ ಟ್ರೈ ಮಾಡಿದ್ದೆ, ಓಕೆ ಬೆಟರ್ ಅನ್ನಿಸ್ತು. ಮುಂಚೆ ಅಷ್ಟು ಡಾರ್ಕ್ಗಿಂತ 7 days ಆದಮೇಲೆ ಅದು ಯೂಸ್ ಮಾಡಾದಮೇಲೆ ಓಕೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಿಮಗೂ ಹೆಲ್ಪ್ ಆಗಲಿ ಅಂತ ನಾನು ಈ ವ್ಲಾಗ್ನ ಮಾಡ್ತಿದ್ದೀನಿ. ಸೊ ಹುಡುಗರಿಗೂ ಹೆಲ್ಪ್ ಆಗುತ್ತೆ, ಹುಡುಗಿರಿಗೂ ಹೆಲ್ಪ್ ಆಗುತ್ತೆ. ಕೆಲವ್ರಿಗೆ ಸ್ಮೋಕ್ ಮಾಡಿ ಲಿಪ್ಸ್ಟಿಕ್ ಇರುತ್ತೆ, ಓಕೆ ಕೂಲ್. ಕೆಲವ್ರಿಗೆ ಲಿಪ್ಸ್ಟಿಕ್ಕು ಜಾಸ್ತಿ ಯೂಸ್ ಮಾಡಿರ್ತಾರೆ, ಜಾಸ್ತಿ ಡೈಲಿ ಲಿಪ್ಸ್ಟಿಕ್ ಯೂಸ್ ಮಾಡಿರ್ತಾರೆ. ಸೊ 12 hours ಸ್ಟೇ ಆಗೇ ಇರುತ್ತೆ ಲಿಪ್ಸ್ಟಿಕ್ಕು, ಅದರಿಂದನೂ ಲಿಪ್ಸ್ ಡಾರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಹಲವಾರು ಕಾರಣಗಳಿರುತ್ತೆ ಲಿಪ್ಸ್ ಡಾರ್ಕ್ ಆಗೋದಕ್ಕೆ. ಅದಕ್ಕೋಸ್ಕರ ನಿಮ್ಗೆಲ್ರಿಗೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಈ ವ್ಲಾಗ್ನ ಮಾಡ್ತಿದ್ದೀನಿ. ಸೊ ಇದು ನನಗೆ ಹೆಲ್ಪ್ಫುಲ್ ಆಗಿದೆ, ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಿದ್ದೀನಿ, ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ. ಇದಕ್ಕೆ ಏನೇನೆಲ್ಲ ಬೇಕು ಅಂತ ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೂ ತೋರಿಸ್ತೀನಿ ಹೆಂಗೆ ಮಾಡ್ಕೊಳ್ಳೋದು, ಏನೇನೆಲ್ಲ ರೆಮಿಡೀಸ್ ಬೇಕು ಅಂತ. ಅದ್ರ ಜೊತೆಗೆ ಸ್ವಲ್ಪ ನಾನು ಹೇರ್ ಮಾಸ್ಕ್ ಹಾಕೊಳ್ಳೋಣ ಅಂತಲೂ ಪ್ಲ್ಯಾನಲ್ಲಿದ್ದೀನಿ. ಆಬ್ವಿಯಸ್ಲಿ ನೀವು ಬೇರೆ ವ್ಲಾಗಲ್ಲೂ ನೋಡಿರ್ತೀರಾ ಅನಿಸುತ್ತೆ ನಾನು ಹೇರ್ ಮಾಸ್ಕ್ನ. ಅದನ್ನೇ ನಾನು ಇವಾಗ್ಲೂ ಯೂಸ್ ಮಾಡ್ತಿರೋದು. ಹೋಮ್ ರೆಮಿಡಿ ಹೇರ್ ಮಾಸ್ಕ್ನ ಯೂಸ್ ಮಾಡ್ತಿದ್ದೀನಿ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ. ಸೊ ನೀವು ಆ ವ್ಲಾಗಲ್ಲಿ ಬೇರೆ ವ್ಲಾಗಲ್ಲಿ ನೋಡಿಲ್ಲ ಅಂತಂದರೆ ಈ ವ್ಲಾಗಲ್ಲೂ ನೋಡ್ಬೋದು. ಆದರೆ ಹಿಂಗೆ ಮಾಡೋದು ಅಂತ ತೋರಿಸಲ್ಲ, ಜಸ್ಟ್ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ. ವಿತ್ ಫೇಸಿಗೂ ಏನಾದರೂ ಮಾಡ್ಕೊಳ್ಳೋಣ, ಹಂಗೆ ಹೋಗ್ತಾ ಹೋಗ್ತಾ ಏನಾದರೂ ಪ್ಲ್ಯಾನ್ ಬಂದರೆ. ಈಗ ಸದ್ಯಕ್ಕೆ ಮೇಯ್ನಾಗಿ ಲಿಪ್ಸಿಗೆ ಫೋಕಸ್ ಮಾಡೋಣ. ಕಮಾನ್ ಲೆಟ್ಸ್ ಗೋ. ಏನಪ್ಪ ಲಿಪ್ ಮಾಸ್ಕು ಇಷ್ಟೊಂದು ದೊಡ್ಡ ಬೋಲಲ್ಲಿದೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಆ್ಯಕ್ಚುಲಿ ಇದು ಹೇರ್ ಮಾಸ್ಕು. ಫಸ್ಟು ನಾನು ಹೇರ್ ಮಾಸ್ಕ್ ಹಾಕ್ಕೊಂಡು ಅದಾದಮೇಲೆ ಲಿಪ್ ಮಾಸ್ಕ್ನ ತೋರಿಸೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಬಿಕಾಸ್ ಇದು ಹೇರ್ ಮಾಸ್ಕ್ ಹಾಕ್ಕೊಂಡು 1 hour ಬಿಡಬೇಕಾಗತ್ತೆ, ಆ ಗ್ಯಾಪಲ್ಲಿ ಅದನ್ನು ತೋರಿಸೋಣ ಅಂತ. ಸೊ ಈ ಹೇರ್ ಮಾಸ್ಕ್ಗೆ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂತ ಅಂದರೆ ದಾಸವಾಳದ ಹೂವು ಮತ್ತು ಎಲೆ ಆ್ಯಂಡ್ ಆನಿಯನ್ನು ಮತ್ತು ಫ್ಲ್ಯಾಕ್ಸ್ ಸೀಡ್ಸು ಇಷ್ಟು ಯೂಸ್ ಮಾಡಿದ್ದೀನಿ. ಇದನ್ನು ಫುಲ್ಲು ಗ್ರೈಂಡ್ ಮಾಡಿಕೊಂಡು, ಬೇರೆ ವಿಡಿಯೋದಲ್ಲಿ ನಿಮಗೆ ಫುಲ್ ಕಂಪ್ಲೀಟಾಗಿ ಬೇಕು ಡೀಟೇಲ್ಸ್ ಅಂತ ಅಂದರೆ ಬೇರೆ ವ್ಲಾಗಲ್ಲಿದೆ, ಅದರಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಸೊ ಅಪ್ಲೈ ಎಲ್ಲ ಮಾಡ್ಕೊಂಡಾಯಿತು ನಾನು ಕಂಪ್ಲೀಟಾಗಿ. ಇವಾಗ ಗ್ಯಾಪಲ್ಲಿ ನಮ್ಮ ಮಮ್ಮಿ ನನಗೆ ಸೀತಾಫಲ ಹಣ್ಣು ಕೊಟ್ಟಿದ್ದರು, ಅದನ್ನು ತಿಂದು ಅದಾದಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಬಿಕಾಸ್ ಲಿಪ್ಪಿಗೆ ಏನೇ ಒಂದು ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂದರೆ ಆಫ್ಟರ್ ದಟ್ ಏನೂ ತಿನ್ನೋಂಗಿಲ್ಲ. ಅದಕ್ಕೋಸ್ಕರ ನಾನು ಮುಂಚೆನೇ ಎಲ್ಲ ಮುಗಿಸ್ಕೊಂಡೆ. ಈಗ ನಾನು ಲಿಪ್ಪಿಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಬಂದಿದ್ದೀನಿ. 1 ಕಪ್ಪಲ್ಲಿ ಶುಗರ್ ತೊಗೊಂಡಿದ್ದೀನಿ. ಸೊ ಒಂದು ನಾರ್ಮಲಾಗಿ 1/2 ಸ್ಪೂನ್ ಶುಗರ್ ಇದ್ದರೆ ಸಾಕು, ಜಾಸ್ತಿ ಬೇಡ, 1 ಟೈಮ್ಗಲ್ವಾ. ಸೊ ಅದಕ್ಕೋಸ್ಕರ ಅದ್ರ ಜೊತೆಗೆ ಗ್ಲಿಸರಿನ್ ಮೇಯ್ನಾಗಿ ಬೇಕಾಗತ್ತೆ. ಬಿಕಾಸ್ ನಮ್ಮ ಡಾರ್ಕ್ ಲಿಪ್ಸು ಡಾರ್ಕ್ನೆಸ್ ಕಂಟ್ರೋಲ್ ಮಾಡೋದೆ ಗ್ಲಿಸರಿನ್ನು. ಅದ್ರ ಜೊತೆಗೆ ಹನಿ ತೊಗೊಂಡಿದ್ದೀನಿ. ನಿಮಗೆ ಯಾವ ಕಂಪ್ನಿದು ಇಷ್ಟ ಆಗುತ್ತೋ ಅದನ್ನು ತಗೊಳ್ಳಿ. ಸೊ ಗ್ಲಿಸರಿನು ಅಷ್ಟೇ, ನಿಮಗೆ ಅದು ಕ್ವಾಂಟಿಟಿ ಗೊತ್ತಾಗಬೇಕು ಅಂತಂದರೆ ಕ್ಯಾಪಲ್ಲೇ ಹಾಕ್ಕೊಳ್ಳಿ, ಅಥವಾ ಸ್ಪೂನಲ್ಲಿ ಡೈರೆಕ್ಟಾಗೂ ಹಾಕೋಬೋದು, ಸ್ಪೂನಲ್ಲೂ ಹಾಕೋಬೋದು. ಸೊ ನಾನು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊತಾ ಇದ್ದೀನಿ. ಫಸ್ಟು ಶುಗರ್ಗೆ ಗ್ಲಿಸರಿನ್ ಹಾಕ್ಕೊಳ್ಳಿ, ಅದ್ರ ಜೊತೆಗೆ ಏನು ಹನಿ ಹಾಕ್ಕೊಳ್ಳಿ. ಹನಿನ ನಾನು ಇವಾಗ ಹೊಸದು ತೊಗೊಂಡು ಬಂದೆ, ಬಿಕಾಸ್ ಹಳೇದು ಆಲ್ರೆಡಿ ಯೂಸ್ ಮಾಡಿ ಖಾಲಿ ಆಗಿತ್ತು. ಅದಕ್ಕೋಸ್ಕರ ಈ ವ್ಲಾಗ್ ಮಾಡೋದಕ್ಕೆ ಪ್ಲ್ಯಾನ್ ಆಗಿತ್ತಲ್ವ, ಸೊ ಅದಕ್ಕೋಸ್ಕರ ನಾನು ಹೊಸ ಹನಿ ಬಾಟಲ್ ತೊಗೊಂಬಂದೆ. ಹನಿನ ನಾನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹನಿನೂ ಕೂಡ ನಿಮಗೆ ಎಷ್ಟು ಬೇಕೋ 1 ಟೈಮಿಗೆ ಅಷ್ಟನ್ನು ಮಾತ್ರ ಯೂಸ್ ಮಾಡಿ. ಆ್ಯಕ್ಚುಲಿ ನಾನು ಕ್ವಾಂಟಿಟಿ ತೊಗೊಂಡಿರೋದೆಲ್ಲ ಆಲ್ಮೋಸ್ಟ್ ಒಂದು 2-3 ಟೈಮ್ಸ್ ಯೂಸ್ ಮಾಡ್ಬೋದು, ಅಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ. ಬಿಕಾಸ್ ಸ್ವಲ್ಪ ಕ್ವಾಂಟಿಟಿಲಿ ಅದು ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಆಗಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಯೂಸ್ ಆದರೂ ಪರವಾಗಿಲ್ಲ. ಆ್ಯಂಡ್ ಆಫ್ಟರ್ ದಟ್ ನಾಳೆಗೂ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಯೂಸ್ ಮಾಡ್ಕೋಬೋದು. ಫ್ರೆಶ್ಶಾಗಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್
ಏನೋ ಜಾಸ್ತಿ ಉಳ್ಕೊಂಡ್ರೆ ವೇಸ್ಟ್ ಮಾಡೋದು ಬೇಡ, ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ನೆಕ್ಸ್ಟ್ ಡೇ ಅದನ್ನೇ ಯೂಸ್ ಮಾಡಿ. ಜಸ್ಟು ಮತ್ತೆ ಇನ್ನೊಂದು ಸ್ವಲ್ಪ ಹನಿ ಮಿಕ್ಸ್ ಮಾಡಿಕೊಂಡು ಅದನ್ನೇ ಯೂಸ್ ಮಾಡಿ. ಸೊ ಇವಾಗ ನಾನು ಅದನ್ನೆಲ್ಲ ಮಿಕ್ಸ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಲಿಪ್ಸ್ನ ಕಂಪ್ಲೀಟಾಗಿ ವೈಪ್ ಮಾಡ್ಕೋಬೇಕಾಗತ್ತೆ, ಏನೂ ಕೆಮಿಕಲ್ ಇರಬಾರ್ದು. ನಾನು ಸ್ವಲ್ಪ ಲಿಪ್ಸ್ಟಿಕ್ ಹಾಕಿದೆ, ಅದನ್ನು ರಿಮೂವ್ ಮಾಡ್ತಿದ್ದೀನಿ ವೆಟ್ ಟಿಶ್ಯೂಲಿ. ಕಂಪ್ಲೀಟಾಗಿ ವೈಪ್ ಮಾಡ್ಕೊಳ್ಳಿ, ಒಂಚೂರು ಲಿಪ್ಸ್ಟಿಕ್ಕು ಏನೂ ಇರಬಾರ್ದು. ಸೊ ವಾಶ್ ಮಾಡಿದ್ರೂ ಓಕೆ, ನಾನು ವೆಟ್ ಟಿಶ್ಯೂಲಿ ವೈಪ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಿದ್ದೀರಲ್ಲ, ಅಷ್ಟು ಲಿಪ್ಸ್ಟಿಕ್ ಇತ್ತು, ಅದೆಲ್ಲ ರಿಮೂವ್ ಮಾಡಿದೆ. ಅದಾದಮೇಲೆ ಈಗ ನನ್ನ ಲಿಪ್ಸ್ ಈ ಕಲರ್ ಇದೆ. ಆಫ್ಟರ್ ದಟ್ ಯಾವ ಕಲರ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ನನಗೆ ಡಾರ್ಕ್ ಯಾಕಾಗಿದೆ ಜಾಸ್ತಿ ಅಂತ ಅಂದರೆ, ನಾನು ಒಬ್ವಿಯಸ್ಲಿ ಡೈಲಿ ವರ್ಕ್ಗೆ ಹೋಗೋದ್ರಿಂದ ಮಾರ್ನಿಂಗ್ ಅಪ್ಲೈ ಮಾಡಿದ್ರೆ ನೈಟು ನಾನು ಮನೆಗೆ ಬಂದು ಫೇಸ್ ವಾಶ್ ಮಾಡೋವರೆಗೂ ಅದು ಲಿಪ್ಸ್ಟಿಕ್ ಹಾಗೇ ಇರುತ್ತೆ, ಸ್ಟೇ ಆಗೇ ಇರುತ್ತೆ. ಸೊ ಆಲ್ಮೋಸ್ಟ್ 12 to 13 ಅವರ್ಸು ಲಿಪ್ಸ್ಟಿಕ್ ಆಗೇ ಇರುತ್ತೆ ಡೈಲಿ ಯೂಸ್ ಮಾಡೋದ್ರಿಂದ. ಲಿಪ್ಸ್ ಡಾರ್ಕ್ ಆಗಿದೆ. ಅದಕ್ಕೋಸ್ಕರ ಏನಾದರೂ ಹೋಮ್ ರೆಮಿಡಿನೂ ಮಾಡ್ಕೋಬೇಕಲ್ಲ, ಕೇರ್ ಮಾಡಬೇಕಲ್ವ. ಸೊ ಅದಕ್ಕೆ ನನಗೆ ಯೂಸ್ ಆಯಿತು ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈಗ ಮಿಕ್ಸ್ ಮಾಡ್ಕೊಂಡು ಆಯಿತು. ಇದನ್ನು ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ, ಸ್ಕ್ರಬ್ ಟೈಪ್ ಥರ ಆಗಿದೆ ಫುಲ್ಲು. ಸೊ ಲಿಪ್ಸ್ ಫುಲ್ಲು ಕಂಪ್ಲೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. 2 ಮಿನಿಟ್ಸ್ವರೆಗೂ ಕಂಟಿನ್ಯೂಸ್ ಆಗಿ ಸ್ಕ್ರಬ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ. ಇನ್ನು ಕೈ ನೋವು ಬಂತು ಅಥವಾ ಲಿಪ್ಪು ಬರ್ನ್ ಆಗ್ತಿದೆ ಅನ್ನೋ ಸೆನ್ಸ್ ಬಂದಾಗ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಜಾಸ್ತಿ ಫೋರ್ಸ್ಫುಲ್ಲಿನೂ ನೀವು ರಬ್ ಮಾಡೋದಕ್ಕೆ ಹೋಗಬೇಡಿ, ಲೈಟಾಗಿ ಜೆಂಟಲ್ ಮಸಾಜ್ ಥರ ಮಾಡ್ಕೊಳ್ಳಿ. ಫುಲ್ ಲಿಪ್ಸು ಸೈಡಲ್ಲಿ ಏನಾದರೂ ಡಾರ್ಕ್ ಇದ್ದರೆ ಅದನ್ನು ಕೂಡ ಕವರ್ ಮಾಡಿಕೊಂಡು ನೀವು ಸ್ಕ್ರಬ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ 2 ಮಿನಿಟ್ಸ್ ಮಾಡಬೇಕು. ಕಂಪ್ಲೀಟಾಗಿ 2 ಮಿನಿಟ್ಸ್ ಜೆಂಟಲ್ ಮಸಾಜ್ ಮಾಡಿಕೊಂಡೆ. ಅದಾದಮೇಲೆ ಹಾಗೆ ಬಿಡ್ತಿದ್ದೀನಿ, 2 ಮಿನಿಟ್ಸ್ ಬಿಡಬೇಕು. 2 ಮಿನಿಟ್ಸ್ ಆದಮೇಲೆ ವೈಪ್ ಮಾಡಿ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟು ಲಿಪ್ಸ್ ಮಾಸ್ಕ್ ಹಾಕೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನಾನು ಬಿಫೋರ್ ಹೇಳಿದ್ದೆ ಫೇಸಿಗೆ ಏನಾದರೂ ಫೇಸ್ ಪ್ಯಾಕ್ ಮಾಡ್ಕೊತೀನಿ ಅಂತ. ಬಟ್ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಜಸ್ಟು ಸ್ಕಿನ್ ಟ್ಯಾನ್ ಆಗಿರೋದ್ರಿಂದ, ನನ್ನ ಫೇಸ್ ಟ್ಯಾನ್ ಆಗಿರೋದ್ರಿಂದ ಹೈಡ್ರೇಟ್ ಕಾಣಲಿ ಅಂದ್ಬಿಟ್ಟು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೊತಿದ್ದೀನಿ. ಇದಾದಮೇಲೆ ಏರ್ ಮಾಸ್ಕು ಹಾಕ್ಕೊಂಡಿದ್ನಲ್ಲ, ಸೊ ಅದಕ್ಕೋಸ್ಕರ ವಾಶ್ ಮಾಡಿಬಿಡೋಣ ಕಂಪ್ಲೀಟಾಗಿ ಅಂತ. ಸೊ ಫೈನಲಿ ಇವಾಗ ನಾನು ಸ್ನಾನ ಮುಗಿಸ್ಕೊಂಡು ಬಂದೆ. ಇವಾಗ ಲಾಸ್ಟ್ ಪ್ಯಾಕ್ ಹಾಕೋದಕ್ಕೆ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನಾನು ಆಲ್ರೆಡಿ ಇದರಲ್ಲಿ ಎಲ್ಲ ಹಾಕಿದ್ದೀನಿ, ಮಿಕ್ಸ್ ಮಾಡಬೇಕು. ಏನೇನು ಹಾಕಿದ್ದೀನಿ ಅಂತಂದರೆ, ಬೀಟ್ರೂಟ್ ರಸ ಹಾಕಿದ್ದೀನಿ ಆ್ಯಂಡ್ ಆಲೋವೆರಾ ಜೆಲ್ ಮತ್ತು ತುಪ್ಪ, ಗೀ, ಈ ಮೂರೂ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಜಸ್ಟ್ 1 ಡೇಗೆ ಎಷ್ಟು ಆಗುತ್ತೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ಫ್ರೆಶ್ ಆಗಿ ಡೈಲಿ ಯೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟು ಚೆನ್ನಾಗಿ ಬರುತ್ತೆ ಅಂತ. ನನಗೆ ಇದು ಕೂಡ ಜಾಸ್ತಿನೇ ಆಯಿತು, ಬಟ್ ಓಕೆ, ಫುಲ್ ಲಿಪ್ಸ್ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಓಕೆ, ನಾನೀಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಗುಂಡ ಆಲ್ರೆಡಿ ಮಲ್ಕೊಂಬಿಟ್ಟಿದ್ದಾನೆ. ಸೊ ಹಿಂಗೆ ಇಷ್ಟು ಥಿಕ್ನೆಸ್ಸಲ್ಲಿ ನೀವು ಮಾಡ್ಕೊಳ್ಳಿ. ತುಂಬ ತಿನ್ನಾಗೂ ಮಾಡ್ಕೋಬೇಡಿ, ಜಾಸ್ತಿ ಬೀಟ್ರೂಟ್ ರಸನ ಜಾಸ್ತಿ ಹಾಕೋಬೇಡಿ, ಸ್ವಲ್ಪನೇ ಯೂಸ್ ಮಾಡಿ. ಸೊ ಇದನ್ನು ಫುಲ್ಲು ನಾರ್ಮಲಾಗಿ ಲಿಪ್ ಬಾಮ್ ಹಿಂಗೆ ಯೂಸ್ ಮಾಡ್ತಿರೋ ಹಂಗೆ ಲಿಪ್ಸ್ ಫುಲ್ಲು ಯೂಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ ಯೂಸ್ ಆಗಿದ್ದು, ಇನ್ನೂ ಅಷ್ಟು ಮಿತ್ತು. ಸೊ ನಾನು ಇದನ್ನು ಮೋಸ್ಟ್ಲಿ 1-2-3 ಟೈಮ್ಸ್ ಯೂಸ್ ಮಾಡ್ಬೋದು. ನಾನು ತಿಕ್ಕಾಗಿ ಅಪ್ಲೈ ಮಾಡ್ಕೊತೀನಿ. ಸೊ ಲಿಪ್ ಬಾಮ್ ಥರನೇ ಇದೆ, ಅದು ಒಳಗಡೆ ಹೋದ್ರೂ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಹೆಲ್ದಿ ಇದೆ ಹಾಕಿರೋದ್ರಿಂದ. ಸೊ ಇದು ಓವರ್ ನೈಟ್ ಇರಬೇಕಾಗತ್ತೆ. ಓವರ್ ನೈಟ್ ನೀವು ನಾರ್ಮಲಾಗಿ ಸ್ಕ್ರಬ್ ಏನು ಮಾಡ್ಕೊಂಡಿದ್ರಿ, ಅದಾದಮೇಲೆ ಆಫ್ಟರ್ ದಟ್ ಈ ಪ್ಯಾಕ್ ಹಾಕೋಬೇಕಾಗತ್ತೆ, ಲಿಪ್ ಪ್ಯಾಕು. ಇದು ಓವರ್ ನೈಟ್ ಬಿಟ್ಟು ಮಾರ್ನಿಂಗ್ ಎದ್ದು ನಾರ್ಮಲ್ ವಾಟರಲ್ಲಿ, ಹಾಟ್ ವಾಟರಲ್ಲಿ ವಾಶ್ ಮಾಡ್ಕೋಬೇಡಿ, ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ.
ಸೊ ಅದಾದಮೇಲೆ 7 ಡೇಸ್ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡುವಂಥ ಟೈಮ್ ಬಂತು. ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಇದೇ ಥರ ಯಾವುದಾದ್ರೂ ರೆಮಿಡೀಸ್, ಹೋಮ್ ರೆಮಿಡೀಸ್ ಬೇಕು ಅಂತಂದರೆ, ಏನಾದರೂ ಟಿಪ್ಸ್ ಬೇಕು ಅಂತಂದರೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಖಂಡಿತವಾಗ್ಲೂ ನಿಮಗೆ ವ್ಲಾಗ್ ಮೂಲಕ ತಿಳಿಸ್ತೀನಿ. ಸೊ ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್, ಲವ್ ಯು.